ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕಟ್ಕೊಂಡ್ಬಂದ್ರೆ ನಾನು ಮೊನ್ನೆ ಇಲ್ಲಿ ಆಳ್ವಾಸ್ ಒಂದು ಫಂಕ್ಷನ್ ಹೋಗಿದ್ದಣ. ಆ ಸ್ಟೇಜ್ ಮೇಲೆ ನಿಂತ್ಕೊಳಕ್ಕೂ ಕೂತ್ಕೊಳಕ್ ನನಗೆ ಮನ್ಸು ಬರ್ತಾ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ 20 ರಿಂದ 30 ಜನ PSI ಆಗ್ಬೇಕಾಗಿರೋಂಥವ್ರು, AC ಆಗ್ಬೇಕಾಗಿರೋಂಥವ್ರು ಮಾಸ್ಕ್ ಹಾಕೊಂಡು ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ತರಕಾರಿ ಮನೆಗೆ ತರಕಾರಿ ಸಪ್ಲೈ ಮಾಡೋಂತ ಕೆಲಸ ಆಗಿದೆ ಇವತ್ತು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ. ಆ ಒಂದು ಪರಿಸ್ಥಿತಿ ಏನಿದೆ ಅಣ್ಣ, ದಯವಿಟ್ಟು ನೀವು ಆಪೋಸಿಷನ್ ಲೀಡರ್ ಆಗಿ ಇವತ್ತು ನಮ್ ಜೊತೆ ಅಲ್ಲೇ ಅಣ್ಣ ಅನಿರ್ದಿಷ್ಟಾವಧಿ ನಾನು ಕೈ ಮುಗಿ ಕೇಳ್ಕೊಂತೀನ. ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರದಿಂದ ನಾವಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಲ್ಲೇ ಬರಬೇಕು. ನಮಗೆ ಕಾನೂನು ರೀತಿಯಲ್ಲಿ ಅಣ್ಣ ನೋಡಿ, ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇರಲಿ, ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು ನಾವು ಕೊಟ್ಟಿರೋ ಪವರು ಲೆಜಿಸ್ಲೇಟಿವ್ ಕೊಟ್ಟಿದ್ದೀವಿ. ಒಂದು ಬಿಲ್ ಪಾಸ್ ಮಾಡಿ ಒಂದು ಆಕ್ಟ್ ಮಾಡೋ ಅಂತ ಅಧಿಕಾರ ನಾವು ಕೊಟ್ಟಿರೋದು, ಆದ್ರೆ ಜುಡಿಷಿಯರಿಗೆ ಅಧಿಕಾರ ನಾವು ಕೊಟ್ಟಿಲ್ಲ. ಅದು ಏನಿದ್ರು ತಪ್ಪಿದ್ರೆ ಅದನ್ನ ಸರಿಪಡಿಸಂತ ಕೆಲಸ ಅಷ್ಟೇ ಜುಡಿಷಿಯರಿ ಮಾಡುತ್ತೆ. ಇವತ್ತು ಸರ್ಕಾರ ಮಾಡಿರೋ ಮಿಸ್ಟೇಕ್ ನ ಕೋರ್ಟ್ ಮೇಲೆ ಆಗ್ತಾ ಇದೆ. ದಯವಿಟ್ಟು ನಾವು ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ ಯಾವ ಹುಡುಗರು ಇವತ್ತು ರೆಡಿ ಇಲ್ಲ. ನಾನು ಹೇಳ್ತೀನಿ, ಇವ್ರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಟ್ಟು ಅವ್ರ ಜೊತೆ ನಾನು ನಿಂತ್ಕೊಂತೀನ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿರೋಣ, ಇದು ನಾವು ಒಂದಿನದ್ದು ಭಾಷಣ ಆಗ್ಬಾರ್ದು, ಒಂದಿನ ಮೆಮೊರೆಂಡಮ್ ಆಗ್ಬಾರ್ದು. ಇದು ನಾನು ಸರ್ಕಾರ, ಯಾಕೆಂದ್ರೆ ಅವರು ಇವತ್ತು ಆಶ್ವಾಸನೆ ಕೊಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದೆ, 1 ಅವರ್ ಚರ್ಚೆ ಮಾಡಿದೆ. ಅವ್ರಿಗೆ ಎಲ್ಲ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದೀನಿ. ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲನೂ ಅವರಿಗೆ ಗೊತ್ತಿದ್ರು ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು 56,000 ವೇಕೆನ್ಸಿ ಏನ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು, ನನಗೆ ಭರವಸೆ ಕೊಟ್ಟಿದ್ರು. 56,000 ಪೋಸ್ಟ್ ಇವತ್ತೇ ಅವರು ಡಿಸೈಡ್ ಮಾಡಿ ಇಂಥ ದಿನ ನೋಟಿಫಿಕೇಶನ್ ಮಾಡ್ತೀನಿ, ಇಂಥ ದಿನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ನಾವಿಲ್ಲಿ ಯಾರು ಒಂದು ಹುಡುಗ ಹೇಳ್ತೀನಿ ಕೇಳಿ, ಯಾರು ಅಲ್ಲೇ ಹೋಗ್ಬಾರ್ದು ನೋಡಿ ಅಣ್ಣ. ಇದು ನಾವು ಯಾರಿಗೂ ಪೀಸ್ಫುಲ್ ಅಸೆಂಬಲ್, ಇದು ಫಂಡಮೆಂಟಲ್ ರೈಟ್ಸ್, ಯಾರಿಂದನೂ ಕಿತ್ಕೊಳಕ್ ಆಗಲ್ಲ. ನಾವು ಅವತ್ತು ಸೆಪ್ಟೆಂಬರ್ 25ನೇ ತಾರೀಕು 50 ರಿಂದ 60,000 ಜನ ಸೇರಿದ್ರಿ. ಅವತ್ತು ನನ್ನ ಕಾಲು ಮುಟ್ಟಿರ್ಲಿಲ್ಲ. ಯಾರಿಗಾದ್ರೂ ತಳ್ಳಿದ್ರೆ ಯಾರಾದ್ರೂ ಮುಟ್ಟಿರ್ಲಿಲ್ಲ ಅಣ್ಣ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಸರ್ಕಾರದ ಒತ್ತಡದಿಂದ ಪೊಲೀಸ್ ಇವತ್ತು ಈ ರೀತಿ ನಡ್ಕೊಂಡಿರುವಂತದ್ದು. ಪೊಲೀಸ್ಗೆ ಅವ್ರಿಗೆ ನಾವು ಪೊಲೀಸ್ ಮೇಲೆ ನಾವು ಯಾವತ್ತೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿನೇ ಇಲ್ಲ. ಕೊಡಿ ಇವರಿಗೆ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಇವರಿಗೆ ಕೆಲಸ ಕೊಡಿ, ನೋಟಿಫಿಕೇಶನ್ ಮಾಡಿ. ನಾವು ಹುಡುಗರಿದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ 30,000 ವೇಕೆನ್ಸಿ ಇದೆ. ಮಾನ್ಯ ಗೃಹ ಸಚಿವರು ಬಂದಾಗಿಂದ ನಾನು ನಾಳೆ ಮಾಡ್ತೀನಿ, 2 ದಿನದಲ್ಲಿ ಮಾಡ್ತೀನಿ ನೋಟಿಫಿಕೇಶನ್, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಮಾಹಿತಿ ತರಿಸ್ಕೊಡ್ತೀನಿ ಹೊರದೇಶಗಳಿಂದ ಅಂತ ಹೇಳ್ಕೊಂಡು ಇದನ್ನೇ 3 ವರ್ಷ ಹಿಂಗೆ ತಳ್ಕೊಂಡ್ಬಂದು ಸರ್, ಒಂದು PC ನೋಟಿಫಿಕೇಶನ್ ಆಗಿ 3 ವರ್ಷ ಆಯ್ತು, ಒಂದು PSI ನೋಟಿಫಿಕೇಶನ್ ಆಗಿ 5 ರಿಂದ 6 ವರ್ಷ ಆಯ್ತು, ಒಂದು FDA SDA ನೋಟಿಫಿಕೇಶನ್ ಆಗಿ 8 ರಿಂದ 9 ವರ್ಷ ಆಯ್ತು. ಸರ್, ಟೀಚರ್ ವೇಕೆನ್ಸಿ ಅವರು ಶಿಕ್ಷಣ ಸಚಿವರು ಹೆಸರು ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಅವರು ಸುಳ್ಳು ಹೇಳಿರೋ ಸ್ಟೇಟ್ಮೆಂಟ್ಸ್ 300 ಸ್ಟೇಟ್ಮೆಂಟ್ಸ್ ನನ್ನ ಕಡೆ ಇದೆ. 300 ಸ್ಟೇಟ್ಮೆಂಟ್ಸ್ ಸರ್, ಅವರು 1000 ದಿನ ಕಂಪ್ಲೀಟ್ ಮಾಡಿರ್ಬೋದು ಅಷ್ಟೇ. ಆದ್ರೆ 300 ಸ್ಟೇಟ್ಮೆಂಟ್ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಇರ್ಬೋದು, ಪ್ರತಿ ಒಂದು ಪ್ರೆಸ್ ಮೀಟ್ ಬಿಡ್ಬೇಕಾದ್ರೆ ನಾನು 5,000 ವೇಕೆನ್ಸಿ ಫಿಲ್ ಮಾಡ್ತೀನಿ, 10,000 ಮಾಡ್ತೀನಿ, 20,000 ಮಾಡ್ತೀನಿ, 30,000 ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಪ್ರತಿ ದಿನ ಪೇಪರ್ ಅಲ್ಲಿ ಓದ್ಕೊಳ್ಳೋದು, ಲೈಬ್ರರಿ ಕುತ್ಕೊಂಡು 24 ಅವರ್ಸ್ ಕಷ್ಟಪಟ್ಟು ಓದೋದು. ಇದೇ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿ ಆರೋಗ್ಯ ಇಲಾಖೆ ಸರ್, ಆರೋಗ್ಯ ಇಲಾಖೆಯಲ್ಲಿ ಇವತ್ತು 40,000 ಖಾಲಿ ಹುದ್ದೆ ಇದೆ ಸರ್. ಮೊನ್ನೆ ಇನ್ನೂ 1 ವಾರ ಆಗಿಲ್ಲ, ನಮ್ಮ ಸ್ಕೂಲು 676 ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ ಸರ್. ಇವತ್ತು ನಾಳೆ ದಿನ ಇವರು ಪೊಲೀಸ್ ಸ್ಟೇಷನ್ ಕ್ಲೋಸ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಸರ್? ಇವತ್ತು ನಾಳೆ ದಿನ ಸರ್ಕಾರಿ ಕಚೇರಿನೇ ಉಳಿಯಲ್ಲ ಸರ್. ಇಲ್ಲಿ ಯಾರು MLA ಆಗಿರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರು ಅವ್ರ ಮಕ್ಕಳು ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇಲ್ಲ ಸರ್. ಇವತ್ತು ಅವರೆಲ್ಲ ಫಾರಿನಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ಓದ್ತಾ ಇರೋದೆಲ್ಲ ಬಡವರ ಮಕ್ಕಳು, ಹಿಂದುಳಿದ ಮಕ್ಕಳು. ಇವತ್ತು ಕಷ್ಟಪಟ್ಟು ಒಂದು ಜಾಬ್ ತಗೊಬೇಕು ಅಂತ ಹೇಳ್ಬಿಟ್ಟು ಧಾರವಾಡ, ವಿಜಯನಗರ, ಮತ್ತೆ ಬಿಜಾಪುರ, ಮೈಸೂರು ಇರ್ಬೋದು, ಪ್ರತಿ ಒಂದು ಡಿಸ್ಟಿಕ್, ಕಲಬುರಗಿ ಹೋಗಿದ್ದೀನಿ, ಜೇವರ್ಗಿ ಹೋಗಿದ್ದೀನಿ. ಪ್ರತಿ ಒಂದು ಕಡೆನೂ ನಾನು ಹೋದಾಗ ಪ್ರತಿ ಒಂದು ಸ್ಟೂಡೆಂಟ್ಸ್ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಅವರಿಗೆ ಸರ್. ಯಾವುದೇ ಲೈಬ್ರರಿ ಸರ್, ನಾವು ಇಲ್ಲೇ ಇದ್ದೀವಿ ಸರ್, ದಯವಿಟ್ಟು ಬೇಕಾದ್ರೆ ಇಲ್ಲೇ ಅಕ್ಕಪಕ್ಕ ಯಾವ್ದಾದ್ರು ಲೈಬ್ರರಿ ಇರುತ್ತೆ, ಆ ಲೈಬ್ರರಿ ವಿಸಿಟ್ ಮಾಡೋಣ. ಪ್ರತಿ ಒಂದು ಚೇರಲ್ಲೂ ಒಂದಲ್ಲ ಸರ್, 2 ಬ್ರಷ್ ಶೀಟ್ ಇರುತ್ತೆ, ಒಂದು ಹಾಸ್ಕೊಳ್ಳೋದಕ್ಕೆ, ಒಂದು ಹೊತ್ಕೊಳ್ಳೋದಕ್ಕೆ. ಆ ತರ ಪರಿಸ್ಥಿತಿ ಯಾರು ತಗೊಂಡಿರೋದು? ಸರ್ಕಾರ ಸರ್, ಸರ್ಕಾರ ನಮ್ಮಿಂದ ಸರ್ಕಾರ. ಇವರು ಕೋರ್ಟ್ ಮೇಲೆ ಹೇಳ್ಕೊಂಡು ವಿದ್ಯಾರ್ಥಿಗಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ ಸರ್. ದಯವಿಟ್ಟು ಬೇಕಾದ್ರೆ ಈ ಒಂದು ಲೈಬ್ರರಿ ಸರ್ ಸುಮ್ಮನೆ ಒಂದು ವಿಸಿಟ್ ಮಾಡಿ. ಇವತ್ತು ನಾವು ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಡೆಪ್ಯೂಟಿ ಆಪೋಸಿಷನ್ ಲೀಡರ್
ಬೆಲ್ಲದ್ ಸರ್ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದ್ರ ಜೊತೆಗೆ ಆಪೋಸಿಷನ್ ಲೀಡರ್ ಅಶೋಕ್ ಸರ್ ಬಂದಿದ್ದಾರೆ, ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಮತ್ತೆ ನಮ್ಮ ಜೊತೆ ಎಲ್ಲ ಹೋರಾಟಕ್ಕೆ ವಿಜೇಂದ್ರ ಸರ್ ಅಷ್ಟೇ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ಇವತ್ತು ಬಂದಿಲ್ಲ ಇರ್ಬೋದು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಆಪೋಸಿಷನ್ ಲೀಡರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಪ್ರತಿಯೊಂದು ಹೋರಾಟಕ್ಕೂ ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಹೋರಾಟಕ್ಕೆ ಏನಂತ ಗೊತ್ತಿದೆ, ಇಲ್ಲಿ ವಿದ್ಯಾರ್ಥಿಗಳ ಕಷ್ಟ ಸುಖಗಳು. ನಾನು ಹೇಳ್ತೀನಿ ಸರ್, ದಯಮಾಡಿ ನಾವಿಲ್ಲಿ ಸುಮ್ಮನೆ ಭಾಷಣ ಮಾಡೋದು, ಲೆಟರ್ ಕೊಡೋದು ವರ್ಕ್ ಆಗಲ್ಲ ಸರ್. ಇದು ಬರೀ ಲೆಟರ್ ಕೊಡೋದು, ಭಾಷಣ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾವು ಪೀಸ್ಫುಲ್ ಪ್ರೊಟೆಸ್ಟ್, ಅನಿರ್ದಿಷ್ಟಾವಧಿ ಹೋರಾಟ ಇಲ್ಲೇ ಕುತ್ಕೊಂತೀವಿ ಸರ್. ನಮಗೆ ಒಂದು ವಾರ ಬೇಕಾದ್ರೆ ನಮಗೆ ಊಟ ಬೇಡ, ನೀರು ಬೇಡ, ನಿದ್ದೆ ಬೇಡ, ಏನಿಲ್ಲ ಅಂದ್ರೆ ನಾವು ಇಲ್ಲೇ ಕುತ್ಕೊಂತೀವಿ ಸರ್. ನಾವು ಸರ್ ಇದು ಇಲ್ಲಿ ಯಾರು ಶ್ರೀಮಂತರು ಅಂತಂದ್ರೆ ಇಲ್ಲಿ ಒಂದೊಂದು ಎಷ್ಟೋ ದಿನ ಪ್ರತಿ ಸಾರಿ ನೋಡ್ತೀನಿ ನಾನು, ಹುಡುಗರು 3 ಟೈಮ್ ಊಟ ಮಾಡ್ತಾರೆ ಸರ್. 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡ್ತಾ ಇದ್ದಾರೆ ಇವತ್ತು. 1 ಟೈಮ್ ಊಟ ಸರ್. ಅವ್ರ ಮನೇಲಿ ರೈಸ್ ಮಾಡ್ಕೊಂಡು ಹೊರಗಡೆ ಸಾಂಬಾರ್ ತಗೊಂಡೋಗಿ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಇದು ಯಾವುದೇ ಕಚೇರಿ, ಸರ್ಕಾರಿ ಕಚೇರಿಗೆ ಹೋಗಿ 2-3 ಮಾಡೋ ಜನ ಕೆಲಸನ ಒಬ್ಬೊಬ್ಬರು ಮಾಡ್ತಿದಾರ ಇಲ್ವಾ ಸರ್? ಇವತ್ತು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಇವತ್ತು ಗ್ರಾಸ್ ರೂಟ್ ಲೆವೆಲ್ಗೆ ರೈತರಿಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ವೋಟರ್ ಐಡಿ ಇರ್ಬೋದು, ಏನೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ 1 ದಿನ 2 ದಿನದಲ್ಲಿ ಆಗೋ ಕೆಲಸ 1 ತಿಂಗಳು 6 ತಿಂಗಳಾದ್ರೂ ಕೆಲಸ ಆಗ್ತಾ ಇಲ್ಲ ಸರ್. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂತೀನಿ ಸರ್, ಇದು ಈ ಹೋರಾಟ 1 ದಿನದ್ದು ಮಾತ್ರ ಆಗ್ಬಾರ್ದು ಸರ್, 1 ದಿನದ್ದು ಆಗ್ಬಾರ್ದು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್, ಈ ಹೋರಾಟ ಅನಿರ್ದಿಷ್ಟ ಅವಧಿ. ಬೇಕಾದ್ರೆ ನಾವು ಇಲ್ಲಿಂದ ಆಲ್ರೆಡಿ ನಾವು KS ಎಕ್ಸಾಮ್ ಮಾಡಿಸೋದಕ್ಕೆ ಧಾರವಾಡದಿಂದ ಬೆಂಗಳೂರು ತನಕ ಆಲ್ರೆಡಿ ನಾನು ಒಂದ್ಸತಿ ಪಾದಯಾತ್ರೆ ಮಾಡಿದೀನಿ ಸರ್. ಇವಾಗಲೇ ನಾವು ಮನ್ಸು ಮಾಡಿದ್ರೆ ಬೆಂಗಳೂರು ತನಕ ಇಷ್ಟೂ ಜನ ಅಲ್ಲ, 1 ಲಕ್ಷ ಜನ ಹುಡುಗರು ಬರೋಂತ ಜವಾಬ್ದಾರಿ ನಾನ್ ತಗೊಂತೀನಿ ಸರ್. 1 ಲಕ್ಷ ಜನ ನಮ್ಮ ಜೊತೆ ಕೈ ಜೋಡಿಸಿ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. ಯಾರಿಗೇನು ತೊಂದರೆ ಕೊಡಲ್ಲ, ನಮ್ ಜೊತೆ ಪೊಲೀಸೇ ಬೇಡ, ನಾವು ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ. ಬೇಕಾದ್ರೆ ಪೊಲೀಸಿಗೆ ನೀವು ನಮಗೆ ಸೆಕ್ಯೂರಿಟಿ ಕೊಡೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಇಲ್ಲ ಅಂತ ಗೊತ್ತು. ಪಾಪ ರಾತ್ರಿ ಎಲ್ಲ ನೋಡಿದೀವಿ ನಾವು ಎಷ್ಟು ಕಷ್ಟಪಡ್ತಾರ ಅಂತ ಹೇಳಿ. ಹಂಗಾಗಿ ನಾವೇ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ, ನಮ್ ಜೊತೆ ನೀವು ಹಿಂದೆ ಬನ್ನಿ, ನಾವು ಮುಂದೆ ಹೋಗ್ತೀವಿ ಸರ್. ಇದು ನಾನು ಭಾಷಣ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಸರ್, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನಸ್ಸನ್ನೇನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಸರ್, ಪ್ರತಿ ಒಬ್ಬರು ಸರ್ ಇವ್ರ ಜೊತೆ ನಾನು ಹೇಳ್ತೀನಲ್ಲ ಸರ್, ಇವ್ರ ತಂದೆ ತಾಯಿನೂ ಕರೆಸ್ತೀನಿ ಸರ್ ನಾನು. ಸರ್ 2 ಅಂತೂ ಆಪ್ಷನ್ ಇದೆ. ಒಂದು 3 ಸರ್ಕಾರಕ್ಕೆ 2 ಆಪ್ಷನ್ ಇದೆ. ಒಂದು ಎಲ್ಲ ನೋಟಿಫಿಕೇಶನ್ ಮಾಡಿ ಡೇಟ್ ಅನೌನ್ಸ್ ಮಾಡ್ಲಿ ಇವತ್ತೇ, ನಾವು ಈ ಹೋರಾಟ ಇವತ್ತೇ ಕೈ ಬಿಡ್ತೀವಿ, ಹೋರಾಟ ಮಾಡೋಂತ ಅವಶ್ಯಕತೆನೇ ಇಲ್ಲ. ನಮ್ಗೆ 2 ಆಪ್ಷನ್ ಇದೆ. ಒಂದು ಇಲ್ಲೇ ಅನಿರ್ದಿಷ್ಟವಾದ ಹೋರಾಟ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 2 ಡಿಸೈಡ್ ಮಾಡಿ ದಯವಿಟ್ಟು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಗೆಲ್ಲ ಗೊತ್ತಿರಂಗೆ ನಿಜವಾಗ್ಲೂ ನಾನು ಅವರಿಗೆ ಏನಾದ್ರೂ ಮನಸ್ಸಿಗೆ ನೋವು ಮಾಡಿದ್ರೆ ಅರವಿಂದ್ ಬೆಲ್ಲದ್ ಸರ್ಗೆ ಅಂಡ್ ಎಕ್ಸ್ಟ್ರೀಮ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಾರಿ ಕೇಳ್ತೀನಿ ಸರ್. ಯಾಕೆ ಅಂತಂದ್ರೆ ಇಲ್ಲ ಸರ್, ಸ್ಟೂಡೆಂಟ್ಸಿಗೆ ಇವತ್ತು ಅವರು ಒಳಗಡೆ ಅವ್ರಿಗೆ ನೀವು ಕಲ್ಲೊಡಿಬೇಕು, ಬೆಂಕಿ ಹಚ್ಚಬೇಕು ಅನ್ನೋ ಉದ್ದೇಶ ಇಲ್ಲ ಸರ್. ಇವತ್ತು ನೀವು ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ ಅಂತಂದ್ರೆ ನಾವು ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಇದೇ ಹೋರಾಟ ಅಂತಲ್ಲ, ನಮ್ಮ ಜೊತೆ ಎಲ್ಲರೂ ಅಂದ್ರೆ ಡೆಪ್ಯೂಟಿ ಅಪೋಸಿಷನ್ ಲೀಡರು ಬೆಲ್ಲದ್ ಸರ್ ನಿಜವಾಗ್ಲೂ ಬೆಂಗಳೂರು ಕರೆದ್ರು, ಎಲ್ಲ ಯಾವುದೇ ಡಿಸ್ಟ್ರಿಕ್ಟ್ ಕರೆದ್ರು ನಾನು ನಿಮ್ ಜೊತೆ ನಿಂತ್ಕೊಂತೀನಿ ಅಂತ ಅವತ್ತಿಂದ ಇಲ್ಲಿವರೆಗೂ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಮಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಯಾವುದೇ ಪಾರ್ಟಿಯಿಂದ ಹೋರಾಟ ಮಾಡೋದು ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಮಾತು ಕೊಟ್ಟು ಇವತ್ತು ಎಲ್ಲರನ್ನೂ ಕರೆಸಿ ಈ ಒಂದು ಹೋರಾಟ ಅಂತಂದ್ರೆ ಯಶಸ್ವಿ ಆಗ್ಬೇಕು. ಯಶಸ್ವಿ ಆಗೋದಕ್ಕೆ ಇಲ್ಲೆಲ್ಲ ಇಷ್ಟು ಜನ ಸ್ಟೂಡೆಂಟ್ಸ್ ಸೇರಿಸಿ ಹೋರಾಟ ಮಾಡ್ತಾ ಇರೋದಕ್ಕೆ ಅವರು ತುಂಬಾ ಸಪೋರ್ಟಿವ್ ಆಗಿರ್ತದೆ. ನಿಂತಿದ್ದಾರೆ ಬೆಲ್ಲದ್ ಸರ್ಗೆ ಮತ್ತೊಮ್ಮೆ बोलो भारत माता की, 2 ಕೈ ಎತ್ತಿ ಹೇಳು, बोलो भारत माता की, बोलो भारत माता की.
ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲಿ ಯಾರು ಒಬ್ರು ಕುತ್ಕೊಂಡ್ಬಾರ್ದು. ಇಲ್ಲಿ ಕಂಫರ್ಟ್ ಝೋನ್ ಬಂದು ಕಂಫರ್ಟ್ ಆಗಿ ಬಂದು ಕುತ್ಕೊಳಕ್ ಬಂದಿಲ್ಲ. ಇಲ್ಲಿ ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ, ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ನಿಮ್ಮಲ್ಲಿ ಮಾತ್ರ ಸಾಧ್ಯ. ಪ್ರತಿಯೊಬ್ರು ನಿಮ್ಮ ಸ್ನೇಹಿತರು ಎಲ್ಲರೂ ಒಳಗಡೆ ಎಲ್ಲಿದ್ದಾರೆ, ಜೋಬ್ಲಿ ಸರ್ಕಲ್ ರೋಡಲ್ಲಿ ಯಾರಿದ್ರು, ಲೈಬ್ರರಿ ಇರ್ಲಿ, ಹಾಸ್ಟೆಲ್ ಇರ್ಲಿ, ಪ್ರತಿಯೊಂದು ಸ್ಟೂಡೆಂಟ್ ನ ಕರ್ಸಂತ ಜವಾಬ್ದಾರಿ ನಿಮ್ಮೆಲ್ಲರದು. ಎಲ್ರು ಅಲ್ಲಿ ಯಾರು ಒಬ್ಬರು ಕುತ್ಕೊಂಡ್ಬಾರ್ದು. ಮತ್ತೆ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಅಲ್ಲಿ ಗೇಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಳಗಡೆ ಅಲೋ ಮಾಡಬೇಕು. ಥ್ಯಾಂಕ್ ಯು.